ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 6th of January 2025 ನಾನು ಇವತ್ತು ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ನಂದು ಎಂಟ್ರಿ ಬಂದು 92,537. ನಂದು ಟಾರ್ಗೆಟ್ ಬಂದು 93,038. ಹಾಗೆಯೇ ನಂದು ಸ್ಟಾಪ್ ಲಾಸ್ ಬಂದು 92,278. ಓಕೆನಾ? ಸೊ let us talk about the logic behind this trade. ಓಕೆನಾ? ಲಾಜಿಕ್ ಏನಪ್ಪ ಅಂದರೆ ನೋಡಿ, ಬ್ಯಾಕ್ ಟು ಬ್ಯಾಕ್ ಫಾಲ್ ಆಗ್ತಿತ್ತು. ಓಕೆನಾ? ಬ್ಯಾಕ್ ಟು ಬ್ಯಾಕ್ ಫಾಲ್ ಆಗ್ತಿದೆ ನೋಡಿ, ಬ್ಯಾಕ್ ಟು ಬ್ಯಾಕ್ ಫಾಲ್ ಆಗಿದೆ. ದೆರ್ ಇಸ್ ನೋ ರಿಟ್ರೇಸ್ಮೆಂಟ್. ಓಕೆನಾ? ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ನಾನು ಟ್ರೇಡ್ ತಗೊಂಡಿರೋ ಜಾಗ, ದ ಟ್ರೇಡ್ which on which on which zone I have placed this is support zone. ಓಕೆನಾ? ಸಪೋರ್ಟ್ ಝೋನ್ ಮೇಲೇ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಓಕೆನಾ? ಅಂದರೆ ಬೈ ಆರ್ಡರ್ ತಗೊಂಡಿದ್ದೀನಿ. ಓಕೆನಾ? ಸೊ ಇದು ಮೇಜರ್ 2 ರೀಸನ್ಸ್. ಓಕೆನಾ? ಒಂದು ರಿಟ್ರೇಸ್ಮೆಂಟ್ ಪೆಂಡಿಂಗ್ ಇದೆ, ಒಂದು ಬ್ಯಾಕ್ ಟು ಬ್ಯಾಕ್ ಫಾಲ್ ಇದೆ, ಇನ್ನೊಂದು ಸಪೋರ್ಟ್ ಝೋನ್ ಮೇಲಿದೆ. ಓಕೆನಾ? ಸೊ ಇವಾಗ ಟ್ರೇಡು ನಮ್ಮ ಫೇವರಲ್ಲಿ ಹೋಗ್ತಿದೆ. ಸೊ ನಂದು ಈ ಟ್ರೇಡಲ್ಲಿ ರಿಸ್ಕ್ ಬಂದು $2.58, ಪ್ರಾಫಿಟ್ ಬಂದು $5. ಓಕೆನಾ? ಐ ಲೆಟ್ ಯು ನೋ ಈ ಟ್ರೇಡ್ ಹೇಗೆ ಹೋಗುತ್ತೆ ಅಂತ. ಇಲ್ಲ ನಾಳೆ ನೆನ್ನೆ ಥರ ಲಾಸ್ ಆಗುತ್ತೋ ಇಲ್ಲ ಪ್ರಾಫಿಟ್ ಕೊಡುತ್ತೋ ಅಂತ ಐ ಲೆಟ್ ಯು ನೋ ಗೈಸ್. ಸೊ ಗೈಸ್, ನೀವಿಲ್ಲಿ ನೋಡ್ಬೋದು ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸೊ ನೆನ್ನೆ ಥರ ಇವತ್ತು ಟ್ರೇಡ್ ಕೂಡ ಲಾಸ್ ಆಗಿದೆ. ಲಾಜಿಕ್ ಸಿಂಪಲ್ ಇತ್ತು ಈ ಟ್ರೇಡ್ದು. ಎಕ್ಸಾಕ್ಟಾಗಿ ಸಪೋರ್ಟ್ ಝೋನ್ ಹತ್ರನೇ ನೋಡಿ, ನೆನ್ನೆದು ಟ್ರೇಡು ಇಲ್ಲಿ ಎಂಟರ್ ಆಗಿದೆ. ಸೊ ಇದು ಉಲ್ಟಾ, ಇದು ಸೆಲ್ ಮಾಡಿದೆ, ಬಟ್ ಇದು ಇಲ್ಲಿಂದಾನೆ ಬೈಯಿಂಗ್ ಮೂಮೆಂಟಮ್ ಬಂತು. ಇವತ್ತು ನೋಡಿ, ಇವತ್ತು ಅದೇ ಪೊಸಿಷನ್ ಅಂದರೆ ಸೇಮ್ ಸ್ಪಾಟಲ್ಲಿ ಬೈ ಮಾಡಿದ್ದೀನಿ, ಬಟ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸೊ ಏನಪ್ಪ ಅಂದರೆ ದಿಸ್ ಈಸ್ ಕರೆಕ್ಟ್ಲಿ, ಇದು ಕರೆಕ್ಟ್ ಆಗಿದೆ, ಇದು ಸಪೋರ್ಟ್ ಝೋನೇ. ಬಟ್ ಏನಪ್ಪ ಅಂದರೆ ಲಿಕ್ವಿಡಿಟಿ ತಗೋತಾ ಇರ್ಬೋದು. ಸೊ ಇಲ್ಲಿ ಸೆಲ್ಲರ್ಸ್ನ ಇನ್ವೈಟ್ ಮಾಡಿ ಆಮೇಲೆ ಒಂದು ಅಪ್ ಮೂವ್ ತೋರಿಸ್ಬೋದು. ಸೊ ಏನು ಮಾಡೋಕ್ಕಾಗಲ್ಲ, ಇಟ್ ಈಸ್ ಆಲ್ ಪಾರ್ಟ್ ಆಫ್ ದ ಗೇಮ್. ಸೊ ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್.